ಪೀಠದ ಮೇಲೆ ಕೂತ್ಕೋಬೇಕಾಗಿರೋದು ಅವರಲ್ಲಮ್ಮ. ಅವರಲ್ವಾ? ಹೌದು, ಅವರಲ್ಲ ಐಶ್ವರ್ಯ. ಪೂಜೆ ಕೂತ್ಕೋಬೇಕಾಗಿರೋರು ನೀನು, ಅರುಣ್. ಅದೇನತ್ತೆ, ಅಖಿಲ್ ಹೆಸರಲ್ಲೇ ತಾನೇ ಈ ಜಾಗ ತಗೊಂಡಿದ್ದು. ಈ ಜಾಗನ ಅಖಿಲ್ ಹೆಸರಲ್ಲಿ ತಗೊಂಡಿಲ್ಲಮ್ಮ. ಹೌದಮ್ಮ, ಅರುಣ್ ಹೆಸರಲ್ಲೇ ತಗೊಂಡಿದ್ದು. ಅರುಣ್ ಹೆಸರಲ್ಲ. ನಿನ್ಗೆ ಹೀಗೆ ಸರ್ಪ್ರೈಸ್ ಕೊಡೋಕೆ ಅಂತಾನೆ ಈ ವಿಷಯ ನಿನಗೆ ಮೊದಲೇ ಹೇಳಲಿಲ್ಲ. ಇಷ್ಟು ಸರ್ಪ್ರೈಸ್ ಇರುತ್ತೆ ಅಂತ ನೀನು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ? ನಿನಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋದು ಅಖಿಲ್ ಪ್ಲ್ಯಾನು. ಹೌದು, ಅಖಿಲೇ ನಿನಗೋಸ್ಕರ ಈ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು. ಈ ಲ್ಯಾಂಡ್ ವಿಷಯದಲ್ಲಿ ಅವರು ಪೂರ್ತಿಯಾಗಿ ಮೋಸ ಹೋಗ್ಬೇಕು. ಇದು ಸರ್ಪ್ರೈಸ್ ಅಲ್ಲ, ಶಾಕ್. ಈ ಜಾಗನ ಅಖಿಲ್ ಹೆಸರಲ್ಲಿ ತಗೋತಾರೆ ಅಂತ ಅನ್ಕೊಂಡು ಅಖಿಲ್ನ ಚೀಟ್ ಮಾಡಬೇಕು ಅಂತ ಭೂಮಿ ಪೂಜೆ ನಡಿಬೇಕಾದ್ರೆ ಗಲಾಟೆ ಮಾಡೋದಕ್ಕೆ ಆ ಬ್ರೋಕರ್ಗೆ ಹೇಳಿದ್ದೀನಿ. ಇವಾಗ ಏನ್ ಮಾಡ್ಲಿ? ಐಶ್ವರ್ಯ, ನೀವಿಬ್ರು ಕೂತ್ಕೊಳ್ಳಿ. ಬಾ, ಕೂತ್ಕೊಳ್ಳಿ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವೇ ದೇವತಾಭ್ಯೋ ನಮಃ. ಮುಹೂರ್ತಸ್ಮುಹೂರ್ತೋऽस्तु. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ಬ್ರಹ್ಮೇಂದ್ರಗಂಗಾಧರಾಂ ಮಾಂ ತ್ರೈಲೋಕ್ಯಪುತ್ರೀಂ ಸರಸ್ಯಾಂ ವಂದೇ ಮುಕುಂದಪ್ರಿಯಾಂ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಅಶೋಕ್, ಯಾರೋ ಬಂದ್ರು ನೋಡು, ಏನು ಅಂತ ತಿಳ್ಕೊ. ಸರಿ ಡ್ಯಾಡಿ. ಹಲೋ, ಏನು ಇಲ್ಲಿ ಬೋರ್ಡ್ ಹಾಕ್ತಾ ಇದ್ದೀರಾ? ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದೇನು ನಮ್ಮ ಜಾಗದಲ್ಲಿ ನೀವು ಬೋರ್ಡ್ ಹಾಕ್ತಾ ಇದ್ದೀರಾ? ನಿಮ್ದೇನು? ಈ ಜಾಗ ನಾನು ತಗೊಂಡಿದ್ದು. ನೀವು ತಗೊಳ್ಳೋದು ಅಂದ್ರೆ ಏನು ಸರ್? ನಮ್ಮ ಅರುಣನ್ನ ತಗೊಂಡಿದ್ದು ಈ ಜಾಗನ. ತಗೊಂಡಿದ್ರು ಸರ್, ನಿಜಾನೇ. ಆದರೆ ತಗೊಂಡಾದ್ಮೇಲೆ ನಿಮ್ಮ ಅರುಣ್ ಅಣ್ಣನೇ ನಮಗೆ ಮಾರಿದ್ದು. ಬೇಕು ಅಂದ್ರೆ ನಿಮ್ಮ ಅಣ್ಣನೇ ಕೇಳಿ. ಅರುಣ್, ಏನು? ಯಾಕೇನು ಮಾತಾಡ್ತಿಲ್ಲ? ನೀವೇನ್ರಿ, ಈ ಸೈಟು ನಮ್ಮ ಮಗ ಅರುಣ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅದು ನಿಜ ಸರ್, ನಿಮ್ಮ ಅರುಣ್ ಹೆಸರಲ್ಲೇ ರಿಜಿಸ್ಟರ್ ಆಗಿತ್ತು. ಆದರೆ ಆಮೇಲೆ ನಿಮ್ಮ ಅರುಣೇ ನನಗೆ ಮಾರಿದ್ದಾರೆ. ಎಲ್ಲ ಸುಳ್ಳು. ಸುಳ್ಳ? ಹಾಗಾದ್ರೆ ಡಾಕ್ಯುಮೆಂಟ್ಸ್ ಕೂಡ ಸುಳ್ಳ? ನೋಡಿ,
ಅಣ್ಣ ಮಾರಿದ್ದಾನೆ ಅಂತಾನೆ ಡಾಕ್ಯುಮೆಂಟ್ಸಲ್ಲಿದೆ. ಅಣ್ಣ, ಈ ಸೈನ್ ನೀನೇ ಮಾಡಿದ್ದ? ಒಂದ್ಸಲ ನೋಡು. ನನ್ನ ಸೈನೇ ಕಣೋ. ಆದರೆ ನಾನು ಸೈನ್ ಮಾಡಿದ್ದು ಮಾರೋದಕ್ಕಲ್ಲ, ತಗೊಳ್ಳೋದಕ್ಕೆ ಮಾಡಿದ್ದು. ಅದು ಹೇಗೋ? ನೀನು ತಗೊಳ್ಳೋಕೆ ಅಂತ ಸೈನ್ ಮಾಡಿದ್ರೆ ಮತ್ತೆ ಡಾಕ್ಯುಮೆಂಟ್ಸು ಮಾರಿದ ಹಾಗಿದೆಯಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಮ್ಮಿ. ಈ ಟ್ರಾನ್ಸಾಕ್ಷನ್ ಯಾರ ಮೂಲಕ ಮಾಡಿದ್ರಿ ಸರ್? ಅದೇ ರಿಯಲ್ ಎಸ್ಟೇಟ್ ಬ್ರೋಕರ್ ಇದಾರಲ್ಲ ಭಾಸ್ಕರ್ ಅಂತ, ಅವ್ರ ಮೂಲಕನೇ. ನಾವು ಅವನ ಥ್ರೂನೇ ತಗೊಂಡಿದ್ದು ಸರ್. ಆದರೆ ಇದೆಲ್ಲ ಹೇಗಾಯ್ತು? ಏನಾಯ್ತು ಹೇಗಾಯ್ತು ಅನ್ನೋದನ್ನ ಅವರನ್ನೇ ಕೇಳಿ. ಬೇಕು ಅಂದ್ರೆ ಆ ಡಾಕ್ಯುಮೆಂಟ್ ಕಾಪೀಸ್ನ ನಿಮ್ಮ ಲಾಯರ್ಗೂ ತೋರಿಸ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರಲ್ಲೇ ಇರೋದ್ರಿಂದ ನನ್ನ ಜಾಗದಲ್ಲಿ ನೀವು ಭೂಮಿ ಪೂಜೆ ಮಾಡೋದು ಕರೆಕ್ಟ್ ಅಲ್ಲ. ಅದಕ್ಕೆ ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ, ಇಲ್ದಿದ್ರೆ ಲೀಗಲ್ ಆಕ್ಷನ್ ತಗೋಬೇಕಾಗತ್ತೆ. ಏಯ್ ನಡೀರೋ. ಅಂದ್ರೆ ಆ ರಿಯಲ್ ಎಸ್ಟೇಟ್ ಬ್ರೋಕರೇ ನಮ್ಮನ್ನ ಮೋಸ ಮಾಡದ್ನ? ಮೋಸನಾ? ಅಂದ್ರೆ ನಾವು ಮೋಸ ಹೋದ್ವಾ? ಈ ಜಾಗ ನಮ್ದಲ್ವಾ? ಅತ್ತೆ 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 ಮಮ್ಮಿ, ಮಮ್ಮಿ, ಅಮ್ಮ, ವಸಂತ, ಮಮ್ಮಿ, ಅಮ್ಮ, ಅಮ್ಮ, ಏನಾಯ್ತಮ್ಮ? ವಸಂತ, ವಸಂತ, ಏನಾಯ್ತು ವಸಂತ? ತಲೆ ತಿರುಗೋ ಹಾಗಾಗ್ತಿದೆ ರೀ. ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಯ್ಯಯ್ಯೋ, BP ಏನೋ ಜಾಸ್ತಿ ಆಗಿರ್ಬೇಕು. ಅಮ್ಮ ಶ್ಯಾಮ, ಹೋಗಿ ಕುಡಿಯೋಕೆ ನೀರು ತೊಂಬಮ್ಮ. ಅತ್ತೆ, ಮೊದಲು ಈ ನೀರು ತಗೊಳ್ಳಿ. ಪರವಾಗಿಲ್ಲ ರೀ. ಮಮ್ಮಿ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಏನು ಬೇಡಪ್ಪ, ಆರಾಮಾಗೇ ಇದ್ದೀನಿ. ಏನ್ರಿ ಇದು ಹೀಗಾಗೋಯ್ತಲ್ಲ? ಎಷ್ಟು ಭಕ್ತಿಯಿಂದ ಆಶ್ರಮ ಕಟ್ಸಿ ಗುರುಗಳಿಗೆ ಕೊಡಬೇಕು ಅಂತ ಆಸೆ ಪಟ್ರೆ ಹೀಗಾಗ್ಬಿಡ್ತಲ್ಲ ರೀ. ಜಾಗ ತಗೊಂಡ್ವಿ ಅಂತ, ಭೂಮಿ ಪೂಜೆ ಮಾಡ್ತಿದೀವಿ ಅಂತ ಕೂಡ ಗುರುಗಳಿಗೆ ಹೇಳಿದ್ವಿ. ಈಗ ಏನು ಉತ್ತರ ಕೊಡೋದು ಅವ್ರಿಗೆ ನಾವು? ವಸಂತ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಏನ್ ನಡೀತು ಅಂತ ಪೂರ್ತಿ ತಿಳ್ಕೊಂಡು ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಹೌದು ಮಮ್ಮಿ, ಈ ವಿಷಯ ಎಲ್ಲ ನಾವು ನೋಡ್ಕೋತೀವಿ ತಾನೆ. ಆ ಬ್ರೋಕರ್ನ ಹಿಡಿದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಅತ್ತೆ, ನೀವು ಅನಗತ್ಯವಾಗಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅದೆಲ್ಲ ಅವ್ರು ನೋಡ್ಕೋತಾರೆ. ನೀವು ಆರಾಮಾಗಿರಿ. ನಡೀರಿ. ಹುಷಾರು ಮಮ್ಮಿ. ಮನೆ ಕರ್ಕೊಂಡು ನಡೀರಿ. ಎದ್ದೇಳಿ. ನಿಧಾನವಾಗಿ. ಮೆತ್ತಿಗೆ ಮೆತ್ತಿಗೆ. ಎದ್ದೇಳಿ ಮಮ್ಮಿ, ನಿಧಾನ. ಹಾ, ನಡಿ. ಬನ್ನಿ. ಕುಡಿ. ಬೇಡ ಸರ್, ಬೇಡ. ಅಯ್ಯೋ, ಪರವಾಗಿಲ್ಲ, ಕುಡಿ. ಕುಡಿಬೇಕಾ? ಥ್ಯಾಂಕ್ ಯು ಸರ್. Cheers. ಎಸ್, ಇದು ನಾನು ಅನ್ಕೊಂಡಿದ್ದು. ಆ ಆನಂದ ಗಜಪತಿ ವರ್ಮ ಹೀಗೆ ಸೋಲೋದನ್ನೇ ನಾನು ಆಸೆ ಪಟ್ಟಿದ್ದು.
ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ಹೀಗೆ ಒದ್ದಾಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದು. ನನ್ನ ತಂಗಿನ ಆ ಮನೆ ಸೊಸೆ ಮಾಡ್ಕೊಳ್ದೆ ನನ್ನ ತಂಗಿಗೆ ಅವಮಾನ ಮಾಡಿ ನೋವು ಕೊಟ್ಟಿದ್ದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಆಗ್ಲಿಂದನೂ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಮಾಡೋ ಪ್ರತಿ ಪ್ರಯತ್ನ ತಿರುಗಿ ಬೀಳ್ತಿತ್ತು. ಈಗ ಮೊದಲನೇ ಸಲ ಸಕ್ಸಸ್ ಆಗಿದ್ದೀನಿ. ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿನ ಅಲ್ಲೋಲ ಕಲ್ಲೋಲ ಮಾಡಿದ್ದೀನಿ. ಎಲ್ರೂ ಕಂಗಾಲಾಗಿರ್ತಾರೆ. ಆಶ್ರಮ ಕಟ್ಟಬೇಕು ಅಂತ ತಗೊಂಡಿದ್ದ ಜಾಗ ಕೈಜಾರ್ ಹೋಗಿದ್ದಕ್ಕೆ ವಸಂತ ಆನಂದ ವರ್ಮ ಮಾನಸಿಕವಾಗಿ ತುಂಬಾ ಕುಗ್ಗು ಹೋಗಿರ್ತಾರೆ. ಆ ಆಶ್ರಮ ಕಟ್ಟಬೇಕು ಅನ್ಕೊಂಡಿರೋ ಜಾಗ ಕೈಜಾರ್ ಹೋಗಿದ್ದಕ್ಕೆ ಅಪಶಕುನ ಅನ್ಕೊಂಡಿರ್ತಾರೆ. ಆ ಅಪಶಕುನ ಸದ್ಯದಲ್ಲೇ ಅವ್ರ ಮನೇಲಿ ನಡೆಯೋ ಅಶುಭಕ್ಕೆ ಇದು ಸಂಕೇತ ಅನ್ಕೋತಾರೆ. ಹಾಗನ್ಕೊಂಡು ಆ ವಸಂತ ಆನಂದ ವರ್ಮ ಹಾಸಿಗೆ ಹಿಡಿತಾರೆ. ಆಮೇಲೆ ಹಾಸ್ಪಿಟಲ್ ಸೇರ್ಕೋತಾರೆ. ಆಮೇಲೆ ಯಮಲೋಕ ಸೇರ್ಕೋತಾರೆ. ಕರೆಕ್ಟ್ ಸರ್, ಎಲ್ಲ ನೀವು ಅಂದ್ಕೊಂಡಾಗೆ ಆಗತ್ತೆ. ಎಸ್, ನಡೆಯುತ್ತೆ. ಆ ಹೆಂಗ್ಸು ಯಾರೋ ಗೊತ್ತಿಲ್ಲ, ಆ ಆನಂದ ಗಜಪತಿ ವರ್ಮನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಿಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ ಸರ್. ಎಸ್, ಇಷ್ಟಕ್ಕೂ ಆ ಲೇಡಿಗೆ ಭೂಮಿ ಪೂಜೆ ಹತ್ರ ನಡೆದಿರೋದೆಲ್ಲ ಹೇಳಿದೀರಾ? ಇಲ್ಲ ಸರ್, ಅವರೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಮಾಡಿಲ್ಲ. ಹಾಗಾದ್ರೆ ನೀನೇ ಫೋನ್ ಮಾಡಿ ಹೇಳು. ಫೋನ್ ಮಾಡಿದ್ದೆ ಸರ್, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಓಹ್, ಓಕೆ. ಆ ನಂಬರ್ನ ನಮ್ಮ ಸುಂದರ್ ಕೊಡಿ. ಸರಿ ಸರ್. ಏ ಸುಂದರ್, ಆ ಲೇಡಿ ಯಾರು ಅಂತ ಕಂಡು ಹಿಡಿಬೇಕು. ಆನಂದ ವರ್ಮನ್ ವಿಷಯದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆ ಲೇಡಿ ನಮಗೆ ತುಂಬಾ ಹೆಲ್ಪ್ ಆಗ್ತಾಳೆ. ಆಯ್ತು ಸರ್. Let us celebrate our victory on Ananda Gajapati Verma. Come on! ಈಗ ಹೇಗಿದೆ ಅತ್ತೆ? ಪರವಾಗಿಲ್ಲಮ್ಮ. ಅತ್ತೆ, ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಶ್ಯಾಮ, ಲಾಯರ್ ಅವ್ರು ಬಂದ್ರಾ? ಬಂದ್ರು ಅತ್ತೆ. ಮಾವ ಎಲ್ಲ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಮೊದಲು ಟ್ಯಾಬ್ಲೆಟ್ಸ್ ತಗೊಳ್ಳಿ. ಈ ಡಾಕ್ಯುಮೆಂಟ್ಸ್ ಪ್ರಕಾರ ಅರುಣ್ ಅವರು ಆ ಜಾಗನ ಪ್ರಸಾದ್ ರಾವ್ಗೆ ಮಾರಿರೋ ಹಾಗೆ ಇದೆ ಸರ್. ಆದ್ರೆ ಮಾರೋದಕ್ಕೆ ನಮ್ಮ ಅರುಣ್ ಸೈನ್ ಮಾಡ್ಲಿಲ್ವಲ್ಲ? ಹೌದು ಸರ್, ನಾನು ಮಾರೋದಕ್ಕೆ ಸೈನ್ ಮಾಡಲಿಲ್ಲ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ ಮೇಲೇ ನಾನು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿದ್ದು. ಮತ್ತೆ ಡಾಕ್ಯುಮೆಂಟ್ಸ್ ಮೇಲೆ ನಿಮ್ಮ ಸೈನ್ ಹೇಗೆ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಖಂಡಿತವಾಗಿ ಆ ಬ್ರೋಕರೇ ಏನೋ ಮಸ್ಲತ್ ಮಾಡಿರ್ತಾನೆ. ಅಂದ್ರೆ ರಿಜಿಸ್ಟರ್ ಆಫೀಸಲ್ಲಿ ಬ್ರೋಕರ್ ಜೊತೆ ಸೇರಿ ಮೋಸ ಮಾಡಿರ್ತಾರೆ ಅಂತೀರಾ? ರಿಜಿಸ್ಟರ್ ಆಫೀಸ್ ಅಲ್ಲ, ಆ ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ರಿಜಿಸ್ಟ್ರೇಷನ್ ನಡೆದಿದ್ದು ರಿಜಿಸ್ಟರ್ ಆಫೀಸಲ್ಲ, ರಿಯಲ್ ಎಸ್ಟೇಟ್ ಆಫೀಸ್ನಲ್ಲಿ.
ಎಸ್ಟೇಟ್ ಆಫೀಸ್ ಅಲ್ಲ? ಹೌದು ಸರ್, ಅವ್ರ ಕಸ್ಟಮರ್ಸ್ಗೆ ಸಂಬಂಧಪಟ್ಟ ತುಂಬ ರಿಜಿಸ್ಟ್ರೇಷನ್ ಇತ್ತಂತೆ. ಅದಕ್ಕೆ ಆ ರಿಜಿಸ್ಟ್ರಾರ್ ಅವರು ರಿಯಲ್ ಎಸ್ಟೇಟ್ ಆಫೀಸ್ಗೆ ಕರೆಸಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅಂದರೆ ಹೀಗೆ ಮೋಸ ಮಾಡೋಕ್ಕೋಸ್ಕರನೇ ಆ ರಿಯಲ್ ಎಸ್ಟೇಟ್ ಕಂಪ್ನಿಯವರು ಹೀಗೆ ಪ್ಲ್ಯಾನ್ ಮಾಡಿರ್ಬೋದಾ? ಲಾಯರ್ ಸರ್, ಆ ರಿಯಲ್ ಎಸ್ಟೇಟ್ ಕಂಪ್ನಿ ಮೇಲೆ, ಆ ಬ್ರೋಕರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ಬಹುದಾ? ಕಂಪ್ಲೇಂಟ್ ಕೊಟ್ಟರೆ ಏನು ಉಪಯೋಗ ಇಲ್ಲ ಸರ್. ಆ ಪ್ರಸಾದ್ ರಾವ್ ಅನ್ನೋರಿಗೆ ಅರುಣ್ ಸರ್ ಜಾಗ ಮಾರಿದ ಹಾಗೆ ಈ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ. ಅದರಿಂದ ಏನೂ ಉಪಯೋಗ ಇಲ್ಲ. ಅದೇ ಆ ಬ್ರೋಕರ್ ನಮ್ಮ ಅರುಣ್ ಸರ್ ಸೈನ್ನ ಫೋರ್ಜರಿ ಮಾಡಿದ್ದಿದ್ರೆ ಡೆಫಿನೆಟ್ ಆಗಿ ನಾವು ಕಂಪ್ಲೇಂಟ್ ಕೊಡೋದು ಉಪಯೋಗ ಆಗ್ತಿತ್ತು. ಇದು ಅರುಣ್ ಸರ್ ಸೈನೇ ಆಗಿರೋದ್ರಿಂದ ಏನೂ ಉಪಯೋಗ ಇಲ್ಲ ಸರ್. ಅಂದ್ರೆ ಲೀಗಲ್ ಆಗಿ ಆ ಬ್ರೋಕರ್ ನಾವೇನು ಮಾಡೋಕ್ಕಾಗಲ್ಲ ಅಂತೀರಾ ಸರ್? ಏನೂ ಮಾಡೋಕ್ಕಾಗಲ್ಲ ಸರ್. ಹಾಗಾದರೆ ಅವನು ಎಲ್ಲಿದ್ದಾನೋ ಅವನ್ನ ಹುಡುಕಲೇಬೇಕು. ಯಾರು ಹೇಳಿದ್ದಕ್ಕೆ ಅವನು ಹೀಗೆ ಮಾಡಿದ್ನೋ ತಿಳ್ಕೋಬೇಕು. ಆಗ ತಪ್ಪು ಮಾಡಿದವ್ರಿಗೆ ಮಾಡಿಸಿರೋ ಆ ದೊಡ್ಡ ಮನುಷ್ಯನಿಗೆ ಇಬ್ರಿಗೂ ಬುದ್ಧಿ ಕಲಿಸ್ಬೋದು. ಬಾವ ಯಾವ ತಪ್ಪು ಮಾಡದೇ ಇದ್ರೂ ಕೂಡ ಬಾವನ್ ಮೇಲೆ ಕೂಗಾಡೋ ಐಶ್ವರ್ಯ ಅಕ್ಕ ಇಷ್ಟಾದ್ಮೇಲೂ ಕೂಡ ಬಾವನ್ಗೇನೂ ಹೇಳ್ತಿಲ್ಲ ಅಂದ್ರೆ ಏನರ್ಥ? ಆದ್ರೆ ಅವರೇ ಏನೋ ತಪ್ಪು ಮಾಡಿರೋ ಹಾಗೆ ತಲೆ ತಗ್ಸಿ ಟೆನ್ಷನ್ ಹೋಗ್ತಿದಾರಲ್ಲ. ಏನೋ ನಡೆದಿದೆ, ಅದೇನೋ ತಿಳ್ಕೋಬೇಕು. ಇದೇನಿದು ಹೀಗಾಯ್ತಲ್ಲ? ಆ ಜಾಗನ ಅಖಿಲ್ ಹೆಸರಲ್ಲಿ ತಗೋತಾರೆ ಅನ್ಕೊಂಡು ಅಖಿಲ್ನ ಎಲ್ಲರ ಮುಂದೆ ಫೂಲ್ ಮಾಡೋದಕ್ಕೆ ಬ್ರೋಕರ್ ಹತ್ರ ಆ ಜಾಗದ ವಿಷಯದಲ್ಲಿ ಚೀಟ್ ಮಾಡೋದಕ್ಕೆ ಹೋದೆ. ಆದರೆ ಈಗ ಅರುಣ್ ಫೂಲ್ ಆಗಿದ್ದಾನೆ. ಛೇ, ಅಖಿಲ್ ಸಿಕ್ಕಾಕೋತಾನೆ ಅನ್ಕೊಂಡ್ರೆ ಅರುಣ್ ಸಿಕ್ಕಾಕೊಂಡಿದ್ದಾನೆ. ಏನು ಮಾಡೋದಿವಾಗ? ಒಂದು ಸಲ ಬ್ರೋಕರ್ ಹತ್ರ ಮಾತಾಡಿ ಆ ಜಾಗನ ಮತ್ತೆ ಅರುಣ್ ಹೆಸರಲ್ಲೇ ಮಾರೋದಕ್ಕೆ ಹೇಳಬೇಕು. ಛೇ, ಅವ್ನ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಏನು ಮಾಡಲಿ ಈಗ? ಏನಿದು? ಅಕ್ಕ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರಲ್ಲ. ಪರ್ಸ್ನಲ್ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ಗೆ ಕಾಲ್ ಮಾಡ್ತೀನಿ. ಹಲೋ 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 ಮೇಡಮ್, ಎಲ್ಲ ನೀವು ಹೇಳ್ದಾಗೆ ಮಾಡಿದ್ದೀನಲ್ವಾ? ನೀವು ಹ್ಯಾಪಿ ಅಲ್ವಾ ಮೇಡಮ್? ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಎಲ್ಲಿಗೆ ಬರಲಿ ಮೇಡಮ್? ಐಶ್ವರ್ಯ ಅಕ್ಕ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾರೆ?
ಓಕೆ ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಡಿ. ಸರಿ ಮೇಡಮ್, ಶೋರು ಬರ್ತೀನಿ.